ಸರ್ ನನಗೆ ಒಂದು ಪ್ರಶ್ನೆ ಈ ಹಿಂದಿನಿಂದಲೂ ಕೂಡ ಕಾಡ್ತಾ ಇತ್ತು ಸರ್. ಮೊನ್ನೆ ದಿನ ನೀವು ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಎಷ್ಟು ಅಸಂಖ್ಯಾತ ಫೋನ್ ಕರೆಗಳು ನಮ್ಮ ಫ್ರೀಡಮ್ ಟಿವಿಗೆ ಬರ್ತಾ ಇತ್ತು. ನಿಮ್ಮ ಬೆಂಬಲಿಗರು, ನಿಮ್ಮ ಕೆಲವರು ನಮಗೆ ಫೋನ್ ಮಾಡಿಬಿಟ್ಟು ಪ್ರಾರ್ಥನೆ ಮಾಡುವಂತಹದ್ದು, ಅವರ ಮೇಲಿರ್ತಕ್ಕಂಥ ಅನೇಕ ಕೇಸ್ಗಳು ಹಿಂಗೆ ಅಂತ ಹೇಳಿದ್ರೆ ಕೆಲವೊಂದು ವಿಚಾರಣೆಯ ಹಂತದಲ್ಲಿದೆ, ಒಂದಷ್ಟು ಕೇಸ್ಗಳಲ್ಲಿ ನಿಮಗೆ ಜಾಮೀನು ಪಡ್ಕೊಂಡು ನೀವು ಹೊರಗೆ ಬಂದ್ರಿ, ಇನ್ನೊಂದಷ್ಟು ಪ್ರಕರಣಗಳು ಹಾಗೆ ಇದ್ದಾವೆ ಸರ್. ನಿಮ್ಮ ಮೇಲೆ ಎಷ್ಟು ಪ್ರಕರಣಗಳು ಹೀಗೂ ಕೂಡ ಜೀವಂತವಾಗಿದೆ ಸರ್? ನಾನು ಈ ರಾಜ್ಯದ ಈ ಸಂವಿಧಾನವನ್ನು ನಂಬ್ಕೊಂಡು ಬಂದಂತ ಎಲ್ಲಾ ವಕೀಲರುಗಳ ತಂಡಕ್ಕೆ ಮತ್ತು ಎಲ್ಲ ವಕೀಲರುಗಳಿಗೆ ಹೇಳ್ತೇನೆ, ಅತ್ಯಾಚಾರದ ಪರವಾಗಿ ಮಾತಾಡೋ ವಕೀಲರಿಗೆ ಹೇಳ್ತೇನೆ, ನನ್ನ ಎಲ್ಲಾ ಕೇಸನ್ನು ಒಂದ್ಸಲ ಎಲ್ಲೆಲ್ಲಿ ನನ್ನ ಕೇಸುಗಳಿದ್ದ ಅದನ್ನೊಂದ್ಸಲ ಅದರ ಪುಟ ತಿರುಗಿಸಿ ನೋಡಿ ನೀವುಗಳು. ಬರೀ ಸುಳ್ಳು ಮಾತಾಡಬೇಡಿ. ಡಾಕ್ಟರ್ ಹತ್ರ ಹೇಗೆ ಒಬ್ಬ ಪೇಷಂಟ್ ಹೋಗಿ ಸತ್ಯವನ್ನು ಹೇಳ್ತಾನೋ ಮುಚ್ಚು ಮರೆ ಇಲ್ಲದೆ, ಅದೇ ರೀತಿ ಒಬ್ಬ ಮನುಷ್ಯ ಜೀವನದಲ್ಲಿ ಒಂದು ಸತ್ಯವಂತನಾಗಿ ಬದುಕಬೇಕಾದರೆ ಲಾಯರ್ಗಳ ಹತ್ರ ಹೇಳ್ಕೊಳ್ತಾನೆ, ತನ್ನ ಎಲ್ಲ ನೋವುಗಳನ್ನು ಹೇಳ್ಕೊಳ್ತಾನೆ. ಒಂದು ಏನು ಸತ್ಯ ಸುಳ್ಳು ಏನಿದೆ ಸರ್, ಒಂದ್ಸಲ ಬಚಾವ್ ಮಾಡಿ, ಇಷ್ಟಿಷ್ಟು ಅನ್ಯಾಯ ಆಗಿದೆ, ಇದರಿಂದ ಹೇಗೆ ಬಚಾವ್ ಮಾಡ್ತೀರಿ ನನ್ನನ್ನು, ಇಲ್ಲಾದ್ರೆ ಇಷ್ಟಿಷ್ಟು ನನಗೆ ತೊಂದರೆ ಆಗಿದೆ, ಹೇಗೆ ಬಚಾವ್ ಮಾಡ್ತೀರಿ ಅಂತ ಹೇಳಿ ಲಾಯರ್ಗಳ ಹತ್ರ ಕೇಳುವಂತದ್ದು. ಇಲ್ಲಿ ಎಲ್ಲಾ ಕೇಸುಗಳು ಸುಳ್ಳು. ನಾನು ಎಷ್ಟೋ ವೇದಿಕೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ದೇನೆ, ಎಲ್ಲಾದ್ರೂ ಒಂದು ತನಿಖೆ ಮಾಡಿಸಿ ನನ್ನ ಮೇಲೆ ಆದಂತ ಕೇಸುಗಳಲ್ಲಿ ಏನಿದೆ, ಎಷ್ಟು ಸತ್ಯತೆ ಇದೆ ಅನ್ನುವಂಥದ್ದನ್ನು ಬೇಕಾದ್ರೆ ತನಿಖೆ ಮಾಡಿಸಿ ಅಂತ ಹೇಳಿದ್ದೇನೆ ನಾನು. ಎಲ್ಲಾ ಸುಳ್ಳು ಕೇಸುಗಳು ನೀವು ಉದಾಹರಣೆಗೆ ನೋಡಿ, ಮೊನ್ನೆ ನನ್ನನ್ನು ಒಂದು ಬ್ರಹ್ಮಾವರ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, ನೀವು ನೋಡಿರ್ಬೋದು ಆ ಹೊತ್ತಿನಲ್ಲಿ. ಎಸ್, ಅದರ ಪ್ರತಿ ಡೆವಲಪ್ಮೆಂಟ್ಗಳನ್ನು ಕೂಡ ಗಮನಿಸ್ತಾ ಇದ್ವಿ. ಗಮನಿಸಿ, 16ನೇ ತಾರೀಕಿಗೆ ಯಾರೋ ಕಂಪ್ಲೇಂಟ್ ಕೊಡ್ತಾರೆ, 18 FIR ದಾಖಲಾಗ್ತದೆ, 19 ತಾರೀಕಿಗೆ ಸಾಧಾರಣ ಮಧ್ಯಾಹ್ನ 12 ಗಂಟೆಗೆ, ನಾನು ಇಲ್ಲಿ ಇರೋದಿಲ್ಲ, ಅದರ ಹಿಂದಿನ ಒಂದು ದಿವಸದ ಹಿಂದಿನ ಏನೊಂದು ಕಟ್ ಅಂಡ್ ಪೇಸ್ಟ್ ಬಿಜೆಪಿ ಅವರು ಮಾಡಿದಂತ ಒಂದು ನಾಟಕ ಇತ್ತಲ್ಲ, ಬಿಜೆಪಿ MLA ಗಳೆಲ್ಲ ಸೇರ್ಕೊಂಡು ಮಾಜಿ ಕಾನೂನು ಮಂತ್ರಿ, ಮಾಜಿ ಗೃಹ ಮಂತ್ರಿ ಸೌಜನ್ಯಳ ಇಡೀ ಒಂದು ಪ್ರಕರಣವನ್ನು ನಾಶ ಮಾಡಿದಂತ ಒಂದು ಆ ತಂಡ ಇತ್ತಲ್ಲ ಅವತ್ತು 2012ರಲ್ಲಿ, ಆರ್ ಅಶೋಕನ್ ತಂಡ, ಇವರೆಲ್ಲ ವಿಧಾನಸೌಧದೊಳಗೆ ಒಂದು ಬೊಬ್ಬೆ ಹೊಡೆದ್ರು ನೋಡಿ. ಮಹೇಶ್ ಶೆಟ್ಟಿ ತಿಮರೋಡಿ ಸಿದ್ದರಾಮಯ್ಯನವರು 24 ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿ, ಅದು ನಿನ್ನೆ ಮಾತಾಡಿದಂತ ವಿಡಿಯೋ ಅಂತ ಹೇಳಿ ಸುಳ್ಳು. ಒಂದು ನೋಡಿ, ವಿಧಾನಸಭಾ ಅಂತ ಹೇಳಿದ್ರೆ ಒಂದು ದೇವರಿರುವಂತ ಜಾಗ, ಅಲ್ಲಿ ಇಡೀ ರಾಜ್ಯದ ಬಗ್ಗೆ ಒಂದು ಏನು ಜನರಿಗೆ ಕಷ್ಟ ಇದೆ ಅದನ್ನು ಒಂದು ಯೋಚನೆ ಮಾಡುವಂತ ಜಾಗ ಅದು. ಅದನ್ನು ಬಿಟ್ಟು ಒಂದು ಕಟ್ ಅಂಡ್ ಪೇಸ್ಟ್ ವಿಡಿಯೋವನ್ನು ಹಿಡ್ಕೊಂಡು ಇವರು ನಾನು ಹೇಳಿದ್ದೇನೆ ಅಂತ ಹೇಳಿ ಎಲ್ಲ ತಿರುಚಿ ಗಿರಿಚಿ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊಂಡು ನೋಡಿ, ಇಂಗು ತಿಂದ ಮಂಗನಾಗೆ ಆದ್ರು. ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಆ ತರಹದೊಂದು ಚರ್ಚೆಯ ಅವಕಾಶ ಇರ್ಲಿಲ್ಲ, ಅಗತ್ಯತೆ ಇರ್ಲಿಲ್ಲ ಅಂತ. ಅಗತ್ಯನೇ ಇರ್ಲಿಲ್ಲ ನೋಡಿ. ಆಯ್ತು ಬಿಡಿ, ಅಷ್ಟು ಮಾಡಿದ ಮೇಲೆ ಕೂಡ ನೋಡಿ, ಮರು ದಿವಸ ನನಗೆ, ನಾನು ಆಗ್ಲೇ ಮನೆ ಬಿಟ್ಟಿದ್ದೆ, ಎರೆಸ್ಟ್ SP ಅವರು ಬಂದು ಎರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಆದೇಶ ಆಗಿದೆ, ಮಹೇಶ್ ಶೆಟ್ಟರನ್ನು ಬಂಧಿಸ್ತಾರೆ ಅಂತ ಹೇಳಿ ನಾನು ಆಗ್ಲೇ ಮನೆ ಬಿಟ್ಟಿದ್ದೆ. ಇನ್ನೆಲ್ಲಾದ್ರೂ ನನ್ನನ್ನು ಕೊಡು, ನನಗೆ ಜೈಲಿಗೆ ಹೋಗೋ ತಲೆಬಿಸಿ ಇಲ್ಲ, ನನಗೆ ಜೈಲಿಗೆ ಹೋಗೋ ತಲೆಬಿಸಿ ಇಲ್ಲ. 2013ರಲ್ಲಿ ಏನು ಒಂದು 2012ರಲ್ಲಿ ಒಂದು ಎನ್ಕೌಂಟರ್ ಮಾಡ್ಲಿಕ್ಕೆ ಒಂದು ಪ್ಲಾನ್ ಮಾಡಿದ್ರಲ್ಲ, ಅದೇ ರೀತಿ ಏನಾದ್ರೂ ಪ್ಲಾನ್ ಮಾಡ್ತಾರ ಅನ್ನುವಂತ ಒಂದು ಹೆದರಿಕೆ ಇತ್ತು. ಮತ್ತೆ ಜೈಲಿಗೆ ಹೋದ್ರಲ್ಲಿ ಎಲ್ಲಾದ್ರೂ ವಿಷ ಹಾಕ್ತಾರ ಅನ್ನುವಂತ ಬಹಳ ನೋವಿತ್ತು ನನಗೆ, ಭಯ ಇತ್ತು. ಯಾಕಂತ ಹೇಳಿದ್ರೆ ಇಷ್ಟು ವರ್ಷದ ಹೋರಾಟ ಎಲ್ಲಾದ್ರೂ ನಿಂತು ಹೋಗುತ್ತಾ? ಇವರಿಗೆಲ್ಲ ದೊಡ್ಡ ಕೆಲಸ ಅಲ್ಲ, ಇವರೆಲ್ಲ ಮಾಡಿಸಿದವರು ಇಂದು ಈ ಅತ್ಯಾಚಾರಿ ಜೊತೆ ನಿಲ್ಲುವವರು, ಇದನ್ನೆಲ್ಲ ಮಾಡಿದವರು, ಇದನ್ನೆಲ್ಲ ನನ್ಗೆ ಗೊತ್ತಿರುವಂತ ವಿಷಯ. ಹಾಗಾಗಿ ಅದು ಒಂದು ಹೆದರಿಕೆ ಇತ್ತು ನನಗೆ, ಅದಕ್ಕೋಸ್ಕರ ನಾನು ಮನೆ ಬಿಟ್ಟಿದ್ದೆ. ಆದ್ರೂ 18ನೇ ತಾರೀಕಿಗೆ ಮನೆಗೆ ಬಂದು ನನ್ನ ಹೆಂಡತಿ ಹತ್ರ ಒಂದು ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು ಈಗ ಇದು ನಿಮ್ಗೆ ಬ್ರಹ್ಮಾಂಡದಲ್ಲಿ ಕೇಸ್ ಆಗಿದೆ ಅಂತ ಕೊಡ್ತಾರಂತೆ. ಮತ್ತೆ ಅವರು ಅದಕ್ಕೆ ಹಿಂದ್ಗಡೆಯಿಂದ ಇನ್ನೊಂದು ಕಾಗದಲ್ಲೇ ಬರೆದು ಕೊಡ್ತಾರಂತೆ. ಅದಕ್ಕೆ ನನಗೆ ಗೊತ್ತಿಲ್ಲ, 15 ದಿವಸದೊಳಗೆ ಬಂದು ಮುಟ್ತೇವೆ ಅಂತ ಹೇಳಿ, ಸ್ಟೇಷನ್ಗೆ ಬರ್ತೇವೆ ನಾವು, ಹೇಳಿಕೆ ಕೊಡ್ತೇವೆ ಅಂತ ಹೇಳಿ. ಇದು 18 ತಾರೀಕಿಗೆ 12 ಗಂಟೆಗೆ. 19 ತಾರೀಕಿಗೆ ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದಾರೆ. ಒಂದು ದಿವಸ 24 ಗಂಟೆಯಲ್ಲಿ 2ನೇ ನೋಟಿಸ್. ಏನ್ ಸ್ವಾಮಿ ಇದು? ಈ ಯಾವ ದೇಶದಲ್ಲಿ ಇದ್ವೆ? ಇದು ಪ್ರಜಾತಂತ್ರನೇ? ಇದು ಪ್ರಜಾಪ್ರಭುತ್ವ? ಇದು
ಸರ್ ಒಂದು ಇಷ್ಟೆಲ್ಲ ಆಯ್ತು. ದಿನದಲ್ಲಿ ಒಂದನೇ ನೋಟಿಸು, ಎರಡನೇ ನೋಟಿಸ್, ಇದು ಏನು ಈ ಇದ್ರಲ್ಲೆಲ್ಲ ವಾರ ಕರೀತಾರಲ್ಲ, ಒಂದನೇ ವಾರ, ಎರಡನೇ ವಾರ, ಈ ಬಿಡ್ಡಿಂಗ್ ಎಲ್ಲ ನಡೀತದಲ್ಲ, ಆ ರೀತಿ ಒಂದು ದಿವಸದಲ್ಲಿ 2 ನೋಟಿಸ್ ಕೊಟ್ಟು ಮರು ದಿವಸ 9 ಗಂಟೆಗೆ ಬಂದು ನೀವು ಬ್ರಹ್ಮಾವರಕ್ಕೆ ಇದು ಮಾಡ್ಬೇಕು ಅಂತ ಹೇಳ್ತಾರೆ. 9:30 ಗಂಟೆಗೆ ಪೊಲೀಸರು ನಮ್ಮ ಮನೆಯಲ್ಲಿ. ಸರ್ ಈಗ ಕಟ್ಟ ಕಡೆಯ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.